ಬೇರೆ ಸ್ಟಾರ್ಟರ್ ಬಿಚ್ಚಲ್ವಾ ಅವರು ಅಂದರೆ ಅದಕ್ಕೆ. ಚೇತನ್ ರೆಡ್ಡಿ ಅಂತ ಅಣ್ಣನಹಳ್ಳಿ ಗ್ರಾಮ ನಾವು ಗೋಪಾಲ್ ಅಂತ ಹೇಳ್ಬಿಟ್ಟು ಅಣ್ಣನಹಳ್ಳಿ. ಚೇತನ್ ರೆಡ್ಡಿ ಅಂತ ಅಣ್ಣನಹಳ್ಳಿ ಗ್ರಾಮ ಕೊಡಗೇನಹಳ್ಳಿ ಹೋಬಳಿ. ನಿನ್ನೆ ನೈಟು ಒಂದು 11 ಗಂಟೆ 12 ಗಂಟೆ ಟೈಮಲ್ಲಿ ಬಂದು ಎಲ್ಲರೂ ಯಾರು ಹೊಲದ ಹತ್ರ ಇರಲ್ಲ, ಬಂದು ಒಂದು 20 ಬೋರಲ್ಲಿ ಕೇಬಲ್ ಕಟ್ ಮಾಡಿದ್ದಾರೆ. ಒಬ್ಬ ರೈತರು ಒದ್ದಾಡ್ತಾ ಇದ್ದಾರೆ, ನೀರಿಲ್ಲ. ಇದು ಬಯಲುಸೀಮೆ ಪ್ರದೇಶ, ಇಲ್ಲಿ ನೀರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ವರ್ಷಕ್ಕೊಂದ್ಸತಿ ಕೇಬಲ್ ಕಟ್ ಮಾಡ್ಕೊಂಡು ಹೋದರೆ ನಮ್ಗೆ ಸರ್ಕಾರದಿಂದನೂ ಸೌಲಭ್ಯ ತುಂಬ ಕಡಿಮೆ ರೈತರಿಗೆ. ಆದ್ರೂ ಅಂಥ ಟೈಮಲ್ಲಿ ಬಂದು ಕೇಬಲ್ ಕಟ್ ಮಾಡೋದು, ಪಾಪ ರೈತರಿಗೆ ಆ ಥರ ತೊಂದರೆ ಕೊಟ್ಟರೆ ಅವ್ರಿಗೆ ಅನಾನುಕೂಲ. ವರ್ಷ ಎಲ್ಲ ಬೆಳೆ ಇಕ್ಕಿ ಎಲ್ಲ ಕಷ್ಟಪಟ್ಟು ಪಾಪ ಬೆಳೆ ಬೆಳೆದು ಎಲ್ಲ ಮಾಡಿದ್ರು 20,000 ಸಿಗೋದು ತುಂಬ ಕಷ್ಟ ಇದೆ ಈ ಕಾಲದಲ್ಲಿ. ಅಂಥ ಟೈಮಲ್ಲಿನೂ ಏನು 10 ಮೀಟ್ರು 20 ಮೀಟ್ರು 100 ಮೀಟ್ರ್ವರೆಗೂ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಸುಮಾರು 20 ಬೋರ್ವೆಲ್ಲಲ್ಲಿ ಸರ್ಕಾರದಿಂದ ತುಂಬ ಸವಲತ್ತು ಅಂದರೆ ತುಂಬ ಕಡಿಮೆ. ನಮ್ಮ ಬಯಲುಸೀಮೆ ಪ್ರದೇಶಕ್ಕೆ ಸೌಲಭ್ಯ ಸಿಗೋದೇ ಕಷ್ಟ ಇದೆ. ಅಂಥ ಟೈಮಲ್ಲಿ ಪಾಪ ರೈತರನ್ನ ಈ ಥರ ಕಳ್ತನ ಮಾಡಿಕೊಂಡು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವ್ರ ಬೆಳೆ ಹೆಂಗೆ ಬೆಳೆಯೋದು? ಬೆಳೆಗೆ ತುಂಬ ನಷ್ಟ ಆಗ್ತಾಯಿದೆ. ನೋಡಿ, ನೀರಿಲ್ಲ, ಪಾಪ ಬೆಳೆಗಳು ಒಣಗ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ ಪಾಪ ರೈತರು? ಹಿಂಗೆಲ್ಲ ತೊಂದರೆ ಮಾಡಿದ್ರೆ ಅನಾನುಕೂಲ. ರೈತರಿಗೆ ತುಂಬ ಅನುಕೂಲ ಇದೆ. ನಮ್ಮ ಶಾಸಕರು ಎಲ್ಲ ಹೇಳ್ತಾ ಇದ್ದಾರೆ ರೈತರಿಗೆ ಸಪೋರ್ಟ್ ಮಾಡಿ ಅಂತ. ನಮ್ಮ ಪೊಲೀಸ್ ಅವರಾದರೆ ನಮಗೆ. ನಾವು ಗೋಪಾಲ್ ಅಂತ ಹೇಳ್ಬಿಟ್ಟು ಅಣ್ಣನಹಳ್ಳಿ ಗ್ರಾಮ ಕೊಡಗೇನಹಳ್ಳಿ ಹೋಬಳಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಅಂತ ಹೇಳ್ಬಿಟ್ಟು ನಾವಿರೋದು ಅತಿ ತೀರಾ ಗಡಿ ಭಾಗದಲ್ಲಿರೋದು. ಏನು ಹಿಂದೂಪುರ ಸುಮಾರು ಇಲ್ಲಿಂದ 12-13 ಕಿಲೋಮೀಟ್ರ್ ಆಗುತ್ತೆ. ಸೊ ಇದೇ ಥರ ಏನಾಗಿದೆ, ನಮಗೆ ಇಲ್ಲಿ ಅತಿ ಹೆಚ್ಚು ಇಲ್ಲಿ ಒಂದು 2-3 ಬಾರ್ಗಳಿದ್ದಾವೆ. ಏನು ರೋಡಲ್ಲಿ ಬಾರ್ಗಳಿದ್ದಾವೆ. ಈ ರೈತರು ಏನು ಮಾಡ್ತಾರೆ, ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ದಣದು ಹೋಗಿ ಊಟ ಮಾಡಿ ಮಲಗಿರ್ತಾರೆ. ಮಳೆ ಬರೋ ಟೈಮು, ಗಾಳಿ ಬರೋ ಟೈಮು, ಆ ಟೈಮ್ ನೋಡ್ಕೊಂಬಿಟ್ಟು ಕುಡಿದು ಬಂದ್ಬಿಟ್ಟು ಅವ್ರು ಸೀದಾ ಇಲ್ಲಿಂದ ಹಿಡಿದು ಈ ಪೋಲಣ್ಣಹಳ್ಳಿಗೆ ಹೋಗೋ ರೂಟು ನಮ್ಮೂರಿಂದ ಸುಮಾರು ಒಂದು 20 ಬೋರ್ಗಳಲ್ಲಿ ಈ ಥರ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಒಂದು 1000 ಮೀಟ್ರ್ ಈ ಥರ ಕದ್ದಿರ್ತಾರೆ ಅಂದ್ಕೊಳ್ತೀನಿ. ಯಾಕಂದರೆ ಒಂದೊಂದು ಬೋರ್ದು ಸುಮಾರು 60, 70, 100, 120 ಈ ಥರ ಕದ್ದಿದ್ದಾರೆ. ಭಾಳ ಅನ್ಯಾಯ ಆಗಿದೆ. ಅದು ಅಲ್ಲದೆ ಇಲ್ಲೇನು ನೀರು ಕೂಡ ಕಡಿಮೆ ಆಗ್ತಾಯಿದೆ. ಈಗ ಏನು ಬೇಸಿಗೆ ಜಾಸ್ತಿ ಆಗಿರೋದನ್ನ ನೀರು, ಅದರಲ್ಲೂ ಕೂಡ ಇಲ್ಲಿ ಮಾಡಿರ್ತಕ್ಕಂಥ ರೈತರಿಗೆ ಈಗ ಅವ್ನು ಸಿಗ್ತಾನೆ ಅಂದರೂ ಕೂಡ ಅವ್ರಿಗೆ ಕೇಬಲ್ ಸಿಗಲ್ಲ. ರೈತರಿಗೋಸ್ಕರ ಸರ್ಕಾರ ಏನೂ ಮಾಡಿಲ್ಲ. ಅವ್ನು ಹಿಡಿದ್ರೆ ಅವ್ನು ಒಳಗಾಗ್ತಾರೆ. ಅವ್ರ ಕೇಬಲ್ ಏನು ಗೌರ್ಮೆಂಟ್ ಅವ್ರು ಕೊಡಲ್ಲ. ಕೂಡಲೇ ಇದ್ರ ಕ್ರಮ ಕೊಟ್ಟು ಈ ಗಡಿನಾಡ ಪ್ರದೇಶ ಈ ಜನಗಳಿಗೆ ಏನು ಅವ್ರ ಕೇಬಲ್ ಹೋಗಿರೋರಿಗೆ ಅಂಥವ್ರಿಗೆ ಏನಾರ ಮಾನ್ಯ KN ರಾಜಣ್ಣ ಅವರು ಅನುಕೂಲ ಮಾಡಿ. ನಮ್ಮ ಹೆಸರು ಸುರೇಶ್ ಅಂತ. ನಮ್ಮೂರು ಅಣ್ಣನಹಳ್ಳಿ ಕೊಡಗೇನಹಳ್ಳಿ ಹೋಬಳಿ ಮಧುಗಿರಿ ತಾಲೂಕು. ನಮ್ಮದು ಬೆಳೆ ಸರ್ವೆ ನಂಬರ್ 7/3 ನಮ್ಮ ಸರ್ವೆ ನಂಬರು. ಈ ಜಾಗದಲ್ಲಿ ಇಷ್ಟೊತ್ತಿಗೆ ನಾವು ಬೋರ್ ಹಾಕಿಬಿಟ್ಟು ಒಂದು 5 ವರ್ಷ 10-15 ವರ್ಷ ಆಗೈತೆ. 5 ವರ್ಷದಿಂದ ವರ್ಷಕ್ಕೆ ಒಂದು ಸಲ 2 ಸಲ ಇದೇ ಕೆಲಸ ಮಾಡ್ತಾವ್ರೆ. ಬೆಳೆ ಬಂದೈತೆ, ಬೆಳೆ ಚೆನ್ನಾಗೈತೆ, ಅನ್ನೇನು ಹಾಲು ಹಿಡಿತಾ ಐತೆ ಅನ್ನೋಷ್ಟರಲ್ಲಿ ಬಂದು ಕುಯ್ಕೊಬಿಡ್ತಾರೆ ಕೇಬಲ್ಲು. ಅಲ್ಲಿಗೂ ನಾವು ಜಾಗ್ರತೆಯಿಂದ ಏನೇನೋ ಮಾಡಿ ಉಣಿದ್ರೂ ಸಹ ಬಿಡ್ತಾ ಇಲ್ಲ. ಏನು ಮಾಡಿದ್ರು ಕುಯ್ಕೊಂಡು ಹೋಗ್ತಾರೆ ಕೇಬಲ್ಲು. ಈ ಸಲ ಮೊನ್ನೆ ಮಳೆ ಬಂದಿತ್ತಲ್ವಾ, ಒಂದು 3-4 ಲೆಂತ್ ಕಿತ್ತಾಕಿದ್ವಿ. ಅದೊಂದು 80 ಅಡಿ, ಮೇಲೆ ಒಂದು 15 ಅಡಿ, ಇಷ್ಟು ಸೇರಿ ಕುಯ್ಕೊಂಡು ಹೋಗ್ಬಿಟ್ಟಾರೆ ಸರ್. ಅದು ಡಬಲ್ ಕೇಬಲ್, ಅದು ಸಿಂಗಲ್ ಅಲ್ಲ. ಕೇಬಲ್ ಆಗಿದೆ ಸರ್. ಬೆಳೆ ಎಲ್ಲ ನಷ್ಟ ಆಗೈತೆ, ಒಣಗೋಗ್ತೈತೆ. ನೋಡಿ ಸರ್, ಬೇಕಾದ್ರೆ ವಿಡಿಯೋ ತಗೊಳ್ಳಿ. ಎಲ್ಲಾನು ಬಾಳೆ, ಕಡಲೆ ಗಿಡ, ಮುಸ್ಕಿನ ಜೋಳ ಇಷ್ಟು ಹಾಕಿ. ಕೊಡಗೇನಹಳ್ಳಿ ಹೋಬಳಿ ಮಧುಗಿರಿ ತಾಲೂಕು ತುಮಕೂರು ಡಿಸ್ಟಿಕ್ಕು ಅಣ್ಣನಹಳ್ಳಿ ಅಂತ ಗ್ರಾಮ. ರಾತ್ರಿ ನಮ್ಮೂರಲ್ಲಿ ಸುಮಾರು ಒಂದು 20 ಮೋಟ್ರ್ಗಳು ಕೇಬಲ್ ಕದವ್ರೆ. ಸರಿನಾ? ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಸ್ಟಾರ್ಟರ್ ಆಗಲಿ ಇಲ್ಲಾಂದರೆ ಇನ್ನೇನು ಮಾಡ್ತಾ ಇಲ್ಲ. ಬರೀ ಕೇಬಲ್ಗಳು ಮಾತ್ರ ಕದೀತಾ ಇರೋದು. ಯಾವ ಇದಕ್ಕೆ ಹೋದ್ರೂ ಇವಾಗ ಕೇಬಲ್ ಕಟ್ ಮಾಡೋರಲ್ಲ, ಈ ಕೇಬಲ್ ಕಟ್ ಮಾಡಿರೋದಕ್ಕೆ ನಾವು ನಮ್ಮ ಹತ್ರ ಇರೋ ಕೇಬಲ್ಲು ಮಿನಿಮಮ್ ಅಂದ್ರೂ 10,000 ರಿಂದ 15,000 ರೂಪಾಯಿ ಆಗುತ್ತೆ. ಕಮ್ಮಿ ಅಂದರು ಮೇಲ್ಗಡೆ ಇರೋ ಕೇಬಲ್. ಆದರೂ ಎತ್ಕೊಂಡು ಹೋಗೋರೆ. ಕಮ್ಮಿ ಅಂದರೂ ಅಷ್ಟಾಗುತ್ತೆ, ಆದರೂ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಬೆಳೆ ಐತೆ, ಇವಾಗ ಆ ಬೆಳೆ ನೋಡ್ಕೊಳ್ಳಿ. ಇವಾಗ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಇದರಿಂದ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಅದರಿಂದ ಬಂದಿದ್ದಿಲ್ಲ, ಇನ್ನೂ ಏನೂ ಇಲ್ಲ. ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದೇ ರಾತ್ರಿಗೆ 20 ಕೇಬಲ್ ಕದ್ದವ್ರೆ. 20 ರೈತರದ್ದು ಕದ್ದಿರೋದು. ಅದು ಏನು 10 ಅಡಿ ಬಂದರೂ ಕದ್ದವ್ರೆ, 20 ಅಡಿ ಬಂದರೂ ಕದ್ದವ್ರೆ, 200 ಮೀಟ್ರ್ ಇದ್ರೂ ಕದ್ದವ್ರೆ. ಇಲ್ಲ, ನಮ್ಮ ಬೆಳೆ ನಷ್ಟ ಆಗುತ್ತಲ್ಲ. ಇವಾಗ ನಮ್ಮ ಸೊಲ್ಯೂಷನ್ ಕೊಡಗೇನಹಳ್ಳಿ ಹೋಬಳಿ ನಮ್ಮ ಜಮೀನಲ್ಲಿ ಬೋರ್ವೆಲ್ ಇದ್ದರೆ ಸರ್ವೆ ನಂಬರ್ 8 ಅದರಲ್ಲಿ ಬೋರ್ವೆಲ್ ಐತೆ. ಅದರಲ್ಲಿ ನಾವು ಬೆಳೆ ಇಟ್ಕೊಳ್ಳೋಕ್ಕೆ ಬೋರ್ ಹಾಕ್ತಿದ್ವಿ. ಅದನ್ನು ಯಾರು ರಾತ್ರಿ ಟೈಮಲ್ಲಿ ಮಳೆ ಬಂದಾಗ ಬರುತ್ತಂತ ನಾವು ಆಫ್ ಮಾಡ್ಕೊಂಡೋಗಿದ್ರೆ ಕೇಬಲ್ ಕಟ್ ಮಾಡ್ಕೊಂಡೋಗಿದ್ದಾರೆ. ನಮ್ಮದು ಬೆಳೆ ಎಲ್ಲ ಒಣಗೋಗ್ತಾ ಇದೆ.
ಅದಕ್ಕೋಸ್ಕರವಾಗಿ ಒಂದು 45ರಿಂದ 50 ಮೀಟ್ರ್ ಹೋಗಿದೆ. ಅದಕ್ಕೆ ನಾವು 2 ವರ್ಷದಿಂದ ವರ್ಷನೂ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 2-3 ಸಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಹೆಸರು ಕೃಷ್ಣಾರೆಡ್ಡಿ ಅಂತ ಸರ್ವೆ ನಂಬರ್ 7/2. ಇದರಲ್ಲಿ 2 ವರ್ಷದಿಂದ ಪ್ಯಾನಲ್ ಬೋರ್ಡ್ ಕಳ್ತನ ಆಗಿತ್ತು. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ, ಕೊಟ್ಟರು ಏನೂ ಪ್ರಯೋಜನ ಆಗಲಿಲ್ಲ. ಈಗ 2 ವರ್ಷದ ಆದಮೇಲೆ ಕೇಬಲ್ ಕಟ್ ಮಾಡಿದ್ದಾರೆ. ನಮಗೆ ಪೊಲೀಸವರು ಅದನ್ನ ಹಿಡ್ಕೊಂಡು ಸ್ವಲ್ಪ ನ್ಯಾಯ ದೊರಕಿಸ್ಕೋಬೇಕಂತ ನಾವು ಕೇಳ್ಕೊತಾರೆ. ಇದೆ ಕೇಬಲ್ ಎಷ್ಟು 80 ಅಡಿ ಹೋಗಿದೆ. ನಮ್ಮದು ಇಲ್ಲಿ ಈಗ ನಮ್ಮೂರಲ್ಲಿ 20 ಬೋರ್ವೆಲ್ ಹೋಗಿದೆ ಕಳ್ತನ ರಾತ್ರಿ. ನಮ್ದು 2 ಬೋರ್ವೆಲ್ ಸರ್. ಈಗ ಇಲ್ಲಿ 7/6ರಲ್ಲಿ ಒಂದು, 7/2ರಲ್ಲಿ ಮನೆಯಲ್ಲ ಮಿಷಿನಲ್ಲಿ ತಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. 2 ವರ್ಷದಿಂದ ಪ್ಯಾನಲ್ ಬೋರ್ಡು ಆಗಿದ್ರು. ಆದರೂ ಕೂಡ ಅದು ನಾವು ಬಿಗಿ ತಂತಿಯಲ್ಲಿ ಕಟ್ಟಿದ್ರು ಕೂಡ ಮಿಷಿನಲ್ಲಿ ತಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಕಿತ್ತು ಒಂದು 50 ಅಡಿ ಇತ್ತು ಒಳಗಡೆ, ಮತ್ತು ಮೇಲ್ಗಡೆ ಇರೋದೆಲ್ಲ ಒಂದು 60 ಮೀಟ್ರ್ 70 ಮೀಟ್ರ್ ಹೋಗಿದೆ. ಒಟ್ಟು 130 ಮೀಟ್ರ್ 140 ಮೀಟ್ರ್ ಹೋಗಿದೆ. ಮತ್ತು ಇನ್ನು ಇವಾಗ ಬೆಳೆ ಬಂದಿದೆ, ನಾವು ಏನು ಮಾಡಬೇಕು? ತೆನೆ ಬಿಡ್ತಾ ಇದೆ, ಒಣಗ್ತಾ ಇದೆ. ಸ್ವಲ್ಪ ಮಳೆ ಬಂದಿದೆ ರಾತ್ರಿ. ಆ ಮಳೆಯಲ್ಲಿ ಕೆಲಸ ಮಾಡಿದ್ದಾರೆ ಇವರು. ವರ್ಷಕ್ಕೆ 1-2 ಸಲ ಮಾಡ್ತಾರೆ ಇದು ಕೆಲಸ. ಅದಕ್ಕೇನು ಬಾಗಿಲು ಒಡೆದಾಕಿ ನೋಡಿ, ಬಾಗಿಲು ಒಡೆದಾಕಿ ತಗೊಂಡೋಗಿದ್ದಾರೆ. ಬಾಗಿಲು ಬೇಗ ಬಂದಿಲ್ಲ, ಸೈಡ್ ಹೊಡೆದವ್ರೆ. ಇದು ಈ ಬಾಗಿಲ್ದು ಇದೇ ಕಿತ್ತಾಕ್ಬಿಟ್ಟವ್ರೆ, ಫ್ರೇಮೇ ಕಿತ್ತಾಕ್ಬಿಟ್ಟು ತಗೊಂಡೋಗಿದ್ದಾರೆ. ಕಟ್ ಮಾಡಿ ರಾಗಿ ಜೋಳ ಎಲ್ಲ ಇದೆ ಸರ್. ನಂಬರ್ 32 ಇದೆ, ಬಾಳೆ ತೋಟ ಇದೆ. ನಂಬರ್ 32ರಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮರೆಡ್ಡಿ ಅಂತ.